ಇಲ್ಲಿ ಸಂಜೀವ ಅಂದ್ರೆ ಯಾರ್ರೀ? ನಾನೇ ಸರ್. ಅನಿತಾ ನಿಮ್ಮ ಹೆಂಡ್ತಿನಾ? ಅನಿತಾ ಅಲ್ಲ, ಅಮೃತ. ಹಾಂ ಅವರೇ. ಅವ್ರು ನಿಮ್ಮ ಹೆಂಡ್ತಿನಾ? ಹೌದು ಸರ್. ಎಲ್ರಿ ಅವರು? ಇಲ್ಲೇ ಒಳಗಿದ್ದಾರೆ. ಅಮೃತ ಅವರೇ, ಅಮೃತ ಅವರೇ ಬರ್ತಾರೆ. ಇರೋ 100 ಕೇಸ್ಗಳಲ್ಲಿ ಇದು ಬೇರೆ. ಪೊಲೀಸರು ಅಂದ್ರೆ ಏನು ಅನ್ಕೊಂಡಿದ್ದೀರಾ ನೀವೆಲ್ಲ? ಹಾಂ, ಮನೆಗೆ ಹೋಗಿ ವಿಚಾರಿಸೋಕ್ಕಾಗುತ್ತಾ? ಏನಾಯ್ತು ಸರ್? ನೀವೆಲ್ಲ ಸೇರ್ಕೊಂಡು ಹುಡುಗಿಗೆ ಹಿಂಸೆ ಕೊಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ಅವಳಿಗೆ ಬಲವಂತವಾಗಿ ಮದುವೆ ಮಾಡ್ತಿದ್ದೀರಂತೆ. ಆ ಹುಡುಗಿಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ವಂತೆ. ನೀವೇನ್ರಿ ಅವ್ರ ಅತ್ತೆ? ಕಾಟ ಕೊಡ್ತಿದ್ದೀರಾ ಅವ್ರಿಗೆ? ಅಯ್ಯೋ ಇಲ್ಲ. ಇನ್ನೂ ಒಂದು ರಾಶಿ ಕಂಪ್ಲೇಂಟ್ ಇದೆ. ಎಲ್ರಿ ಆ ಹುಡುಗಿ? ಕರೀರಿ. ಅಮೃತ ಅವರೇ, ಸ್ವಲ್ಪ ಬೇಗ ಹೊರಗಡೆ ಬರ್ತೀರಾ? ಮಾವ, ನಾನೇ ನೋಡ್ಕೊಂಡು ಬರ್ತೀನಿ ರೀ. ಮಾವ, ಅಕ್ಕ ರೂಮಲ್ಲಿ ಇಲ್ಲ. ರೂಮಲ್ಲಿ ಇಲ್ವಾ? ಮೊದಲು ನೀನು ಹೀಗಿರ್ಲಿಲ್ಲ ವಿಮ್ಲಾ. ಯಾವಾಗಿಂದ ನಿಂಗೆ ದುಡುಕ್ ಬುದ್ಧಿ? ಮೊದಲು ಏನೇ ತೀರ್ಮಾನ ತಗೋಬೇಕಾಗಿದ್ರು ನಂಗೊಂದು ಮಾತು ಕೇಳ್ತಿದ್ದೆ ತಾನೆ. ಮಕ್ಕಳು ಒಳ್ಳೆದಕ್ಕೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡೋದನ್ನೇ ದುಡುಕ್ ಬುದ್ಧಿ ಅಂತ ನೀವು ಕರೆಯೋ ಹಾಗಿದ್ರೆ ಹೌದು ರೀ, ನಂದು ದುಡುಕ್ ಬುದ್ಧಿನೇ. ಮಕ್ಕಳು ಭವಿಷ್ಯದ ಬಗ್ಗೆ ನಂಗೆ ಯಾವ ಯೋಚನೆನೂ ಇಲ್ಲ ಅಂತಿದ್ಯಾ? ನಾನು ಹೇಳಿಲ್ಲ ರೀ, ಆದರೆ ನಿಮಗೆ ಆ ಥರ ಅನ್ನಿಸ್ತಿದೆ ಅಲ್ವಾ? ನಾನು ಹೇಳಿದ ಮಾತು ನಿಮ್ಮ ಎದೆಯೊಳಗೆ ಚುಚ್ತಿದೆ ಅನ್ನೋ ಹಾಗಿದ್ರೆ ನಿಮ್ಮೊಳಗೆ ಪಾಪ ಪ್ರಜ್ಞೆ ಇದೆ ಅಂತಾನೆ ಅರ್ಥ. ವಿಮ್ಲಾ, ವಾದ ಮಾಡೋಕಂತಾನೆ ಇಳ್ದಂಗಿದೆ ನೀನು. ಯಾರೇನು ಹೇಳಿದ್ರು ಅಂತ ಹೀಗೆ ಮಾತಾಡ್ತಿದ್ಯಾ? ಯಾಕ್ರಿ, ನನಗೇನು ಸ್ವಂತ ಬುದ್ಧಿ ಅನ್ನೋದಿಲ್ವಾ? ಮಗ ಇನ್ನೂ ಮನೆಗೆ ಬಂದಿಲ್ಲ, ನೀವೆಲ್ಲರೂ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆಸೋಳು ನನ್ನ ಮಗನಿಗೆ ಹೊಡೆದಿದ್ದಾಳೆ. ಇನ್ನೇನ್ರಿ ಆಗ್ಬೇಕು? ವಾದಕ್ಕೆ ಇಳಿಬಾರ್ದಂತೆ. ಯಾರೋ 3ನೇ ಅವಳು ಮನೆ ಒಳಗೆ ನುಗ್ಗಿ ನನ್ನ ಮಗನ ಮೇಲೆ ಕೈ ಮಾಡ್ತಾಳೆ. ಅದನ್ನ ನೋಡ್ಕೊಂಡು ಆಗಿದ್ದಾಗಿರ್ಲಿ ಅಂತ ನಾನು ಸುಮ್ಮನೆ ಬಿಡ್ಬೇಕಾ? ನೀನು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಈಗ ಅಪ್ಪನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಪ್ಪ ಯಾವಾಗಾದ್ರು ಸ್ಟೇಷನ್ಗೆ ಹೋಗಿರೋದು ನೀನು ನೋಡಿದ್ಯಾ? ನಿನ್ನಿಂದ ಅವ್ರ ತಲೆ ತಗ್ಗಿಸ್ಬೇಕಾ? ರೀ, ಮಾವ ತಲೆ ತಗ್ಸೋಂಥ ಕೆಲಸ ನಾನು ಮಾಡಿಲ್ಲ. ನೀವು ಅದಕ್ಕೂ ಇದಕ್ಕೂ ಗಂಟು ಹಾಕಬೇಡಿ. ಅದರಿಂದನೇ ಕರ್ಕೊಂಡು ಹೋಗಿರೋದು ಎಲ್ಲ ನಿನ್ನ ಮಗನಿಂದ. ಅವನು ಬರಲಿ. ಇದಕ್ಕೆ ನೀವೆಲ್ಲರೂ ಅವನ ವಿರುದ್ಧವಾಗಿ ನಿಂತಿರೋದಕ್ಕೆ ಅವ್ನ ಮನೆ ಬಿಟ್ಟು ಹೋಗಿರೋದು. ಆದಿ ಮನೆಗೆ ವಾಪಸ್ ಬರಿಲ್ಲ ಅಂದ್ರೆ ಅದಕ್ಕೆ ನೀವು ಕಾರಣ ಆಗಿರ್ತೀರಾ, ನೆನ್ಪಿಟ್ಕೊಳ್ಳಿ. ಏನಾಯ್ತು? ನೀವಿಬ್ರು ಜಗಳ ಆಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಒಬ್ರೆ. ಈ ಮನೇಲಿ ಯಾರೇ ಜಗಳ ಆಡಿದ್ರು ಅದಕ್ಕೆ ಕಾರಣ ಧರ್ಮರಾಯರೇ ಆಗಿರ್ತಾರೆ. ಎಲ್ಲದಕ್ಕೂ ಅಪ್ಪನೇ ಕಾರಣ ಅಂತ ನೀನು ಶುರು ಮಾಡಬೇಡ ದೇವಕಿ. ನಾನು ಶುರು ಮಾಡೋದೇನಿದೆ ಅಣ್ಣ? ಸಮಸ್ಯೆ ಯಾವತ್ತಿದ್ರೂ ಅವರಿಂದನೇ ತಾನೇ ಶುರುವಾಗೋದು. ಈಗ ಸಮಸ್ಯೆ ಆಗಿರೋದು ಅಪ್ಪಂಗೆ. ಏನು ಅವ್ರಿಗ? ಏನಾಯ್ತು? ಆದಿ ಕಾಣ್ತಿಲ್ಲ ಅಂತ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಪ್ಪನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರಾ? ನಾನು ಜೊತೆಗೆ ಬರ್ತೀನಿ ಅಂದೆ, ಅಪ್ಪ ಬೇಡ ಅಂದ್ರು. ಅವ್ರು ಬೇಡ ಅಂದ್ರು ಅಂತ ನೀನು ಹೋಗ್ಲೇ ಇಲ್ವಾ? ಅಟ್ಲೀಸ್ಟ್ ನನಗೆ ಕಾಲ್ ಮಾಡಬೇಕು ಅಂತಾನೂ ಅನ್ನಿಸ್ಲಿಲ್ವಾ ನಿನಗೆ? ಯಾವ ಸ್ಟೇಷನು? ದೇವಕಿ, ಅಪ್ಪ ಯಾರು ಬರಬಾರ್ದು ಅಂತ ಹೇಳಿದ್ದಾರೆ. ಆ ರೂಲ್ಸ್ ಎಲ್ಲ ಅಪ್ಲೈ ಆಗೋದು ನಿನಗೆ, ನನಗಲ್ಲ. ಬಸವನಗುಡಿ ಪೊಲೀಸ್ ಸ್ಟೇಷನಾ? ಹಲೋ, ಬಸವನಗುಡಿ ಪೊಲೀಸ್ ಸ್ಟೇಷನಾ? ಡ್ಯಾಡ್, ವೆಲ್ಕಮ್ ಬ್ಯಾಕ್. ದುಬೈ ಬೋರಾಗಿ ವಾಪಸ್ ಬಂದ್ಯಾ ಅಥವಾ ಮತ್ತೆ ಹೋಗೋ ಪ್ಲಾನ್ ಏನಾದ್ರೂ ಇದೆಯಾ? ನಾನೀಗ ಚಿಕ್ಕ ಹುಡುಗಿ ತರ ಎಲ್ಲ ಹಠ ಮಾಡಲ್ಲ. ನೀನ್ ಯಾವಾಗ ಬೇಕಾದ್ರೂ ಹೋಗಿ ಬರ್ಬೋದು ಡ್ಯಾಡ್. ಪ್ರಾಬ್ಲಮ್ ಇರೋದು ನಂಗಲ್ಲ, ಮಾಮ್ಗೆ. ನಾನ್ ಮನೇಲೇ ಇದ್ದೀನಿ ಡ್ಯಾಡ್.
ನೋ ನೋ ನೋ, ನೀವು ಹೀಗೆ ಬರಬೇಡಿ. ಐ ಆಮ್ ಹ್ಯಾಪಿ ಆ್ಯಂಡ್ ಇಂಡಿಪೆಂಡೆಂಟ್ ಹಿಯರ್. ಜೊತೆಗೆ ಆದಿನೂ ಇದ್ದಾನೆ ಅಂತ ಹೇಳಿದ್ನಲ್ಲ. ನೀವು ಕರೆ ಮಾಡುತ್ತಿರುವ ಏನು ಫೋನ್ ಮಾಡ್ಲಿಕ್ಕತ್ತೇನ್ರು ಅಥವಾ ಫೋನ್ ಮಾಡೋರ ಥರ ಡವ್ ಮಾಡಕತ್ತೇನ್ರು? ಅಣ್ಣ ಸುಮ್ಮನಿರಿ, ಅವನೇನಾದರೂ ಕೇಳಿಸ್ಕೊಂಡ್ರೆ ನಮ್ಮ ಇಲ್ಲಿಂದ ಇಲ್ಲೇ ಓಡಿಸ್ತಾನ ಅಷ್ಟೆ. ದೋಸ್ತ, ನಿಮ್ಮ ಮೇಡಮ್ ಅವರು ಫೋನ್ ತೆಗಿತಿಲ್ಲ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ನೋಡಿದ್ರೆ ನೋಡ್ರಿ, ನೀವು ಯಾರು ಇಲ್ಲ ಅಂದ್ರಿ, ಆದ್ರೆ ಫೋನ್ ಹೇಳಿಕತ್ತದ ಅವ್ರು ಯಾರ ಜೊತೆನೂ ಮಾತಾಡ್ಲಿಕ್ಕತ್ತಾರಂತ, ಅದಕ್ಕೆ ಬಿಜಿ ಬರ್ಲಿಕ್ಕತ್ತೈತಿ. ಅವರು ಬೇರೆ ಯಾರ ಜೊತೆನೂ ಮಾತಾಡ್ಲಿಕ್ಕತ್ತಿಲ್ಲ, ನಮ್ಮ ಆದಿ ಅನ್ನರ್ ಜೋಡಿ ಅವರು ಫೋನಲ್ಲಿ ಮಾತಾಡ್ತಿರೋದು. ನಾನು ಅದನ್ನ ಹೇಳಕತ್ತೀನ್ರಿ. ಲಕ್ಷ್ಮವ್ವ, ಆದಿ ಅನ್ನೋರು ಇಲ್ಲೇ ಅದಾರಂತೀರ? ಪಕ್ಕ ಡೌಟೇ ಇಲ್ಲ. ಆದಿ ಅನ್ನೋರ ಜೊತೆ ಫೋನ್ಯಾಗ ಮಾತಾಡಕತ್ತಿದ್ರ, ನಮ್ಮ ಆದಿ ಅನ್ನೋರು ಬೇರೆ ಕಡೆ ಇದ್ರ? ಹೇಗೆ ನೋಡಿದ್ರು ಶಮಿತಂಗೆ ಆದಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಅಂತ ಆಯ್ತಲ್ಲ. ಹಾಗಿದ್ಮೇಲೆ ಶಮಿತನ ಹತ್ರ ಆದಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡೆ ಹೋಗೋಣ. ಏನಪ್ಪ ದೋಸ್ತ, ಇನ್ನೂ ಅವರು ಮಾತಾಡಕತ್ತಾರನ? ಮೊದಲು ದೋಸ್ತ ಅಂತ ಕರೀದ್ ಬಿಡ್ರಿ, ಮೇಡಮ್ ತುಂಬಾ ಸ್ಟ್ರಿಕ್ಟ್ ಇದಾರ. ಆತಪ್ಪ ದೋಸ್ತ. ಓಕೆ ಡ್ಯಾಡ್, ನಾನು ಫ್ರೀ ಆದಾಗ ಹೇಳ್ತೀನಿ, ಆಮೇಲೆ ಸಿಗೋಣ. ನೋ 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 ನೋ, ಆದಿ ಇಸ್ ಫೈನ್. ಹಾಂ, ಕೇಳಿದೆ ಅಂತ ಹೇಳ್ತೀನಿ. ಬಾಯ್ ಡ್ಯಾಡ್. ನೀವು ಕರೆ ಮಾಡು. ಇವ್ರು ಯಾಕೆ ಇಷ್ಟೊಂದ್ಸಲಿ ಕಾಲ್ ಮಾಡ್ತಿದ್ದಾರೆ? ಲಿಂಗಣ್ಣ, ನಾನು ಕಾಲಲ್ಲಿ ಇದ್ದೀನಿ ಅಂತ ಗೊತ್ತು ತಾನೆ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಮೇಡಮ್, ಇಲ್ಲಿ ಅದು ಏನು? ನಿಮ್ಮನ್ನ ನೋಡಕ್ಕೆ. ನನ್ನನ್ನು ನೋಡಕ್ಕ? ಯಾವ್ದಾದ್ರು ಪಾರ್ಸಲ್ ಇದ್ರೆ ನೀವೇ ತಗೊಂಡು ತಂದ್ಕೊಡಿ. ಅಲ್ಲ 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 ಮೇಡಮ್, ಮತ್ತೆ ಆದಿ ಒಳಗಿದ್ದಾರೆ, ನಾನು ಅವ್ರನ್ನ ಭೇಟಿ ಆಗ್ಬೇಕು ಅಂತಿದ್ದಾರೆ ಮೇಡಮ್. ಯಾವ್ದ ಕಾರಣಕ್ಕೂ ಅವಳನ್ನ ಒಳಗ್ ಬಿಡ್ಬೇಡಿ. ಸರಿ ಮೇಡಮ್, ಈಗಲೇ ಕಳಿಸ್ತೀನಿ. ವೇಟ್ ಕಳಿಸ್ಬೇಡಿ. ಹೋಗು ಅಂತಂದ್ರೆ ಹಠ ಮಾಡೋ ಕ್ಯಾರೆಕ್ಟರ್ ಅವಳ್ದು. ಸುಸ್ತಾಗೋವರೆಗೂ ಅಲ್ಲೇ ನಿಂತ್ಕೊಂಡು ಕಾಯ್ಲಿ. ಮೇಡಮ್ ಬರ್ತಾರೆ, ವೆಯ್ಟ್ ಮಾಡಿ ಅಂತ ಹೇಳಿ. ಸರಿ ಮೇಡಮ್. ದೋಸ್ತ, ಒಳಗೆ ಹೋಗ್ಬೋದಾ? ಬರ್ರಿ ಲಕ್ಷ್ಮವ್ವ. ಇರ್ರಿ ಯಾಕ್ರಿ, ಏನಾಯ್ತು? ಮೇಡಮ್ ಬರ್ತಾರಂತೆ, ಇಲ್ಲೇ ವೇಟ್ ಮಾಡಿ. ಅಲ್ಲ ಅಣ್ಣ, ನಾವು ಆ ದಿನ ಏನೇ ಇದ್ರು ಅವ್ರು ಬಂದ್ಮೇಲೆ ಮಾತಾಡಿ. ವೇಟ್ ಮಾಡಿ. ನಾಯಿ ಥರ ಇಲ್ಲಿವರೆಗೂ ವಾಸನೆ ಹಿಡ್ಕೊಂಡು ಬಂದಿದ್ದೇನೆ. ಶಮಿತಾ ಅಂದರೆ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಅಲ್ವಾ? ತೋರಿಸ್ತೀನಿ.